ಇದು ಗೋವಿಂದಾಸು ಗೋವಿಂದಾಸು ನಮ್ಮ ಒಟ್ಟು ಕುಟುಂಬದ ಫ್ಯಾಮಿಲಿ ಡಾಕ್ಟ್ರ್. ನಮ್ಮ 3 ಜನ ಅಣ್ಣ ತಮ್ಮಗಳು, ಅವ್ರ ಫ್ಯಾಮಿಲಿಗಳು, ಹೆಣ್ಮಕ್ಳು, ಅವ್ರಿಗೆ ಆಳು ಕಾಳು ಎಲ್ಲರೂ ಗೋವಿಂದಾಸರು ಶಿಷ್ಯರಾಗಿದ್ದು ಫ್ಯಾಮಿಲಿ ಡಾಕ್ಟ್ರು. ಹಂಗಾಗಿ ನಮ್ಗೆ ಅವ್ರ ಹತ್ರ ಅದು ಸ್ಥಾಪನೆ ಒಳಗಿಂದ ನನಗೆ ಈಗ 53ನೇ ವರ್ಷದಾಗೈತೆ ಮದುವೆ ಆಗಿ. ಆ ಮದುವೆಗೆ 3 ತಿಂಗಳಿಗೆ ನಮ್ಮ ವಾರ್ಗಿತ್ತಿ ಒಬ್ಬರು ಚೆನ್ನಾಗಿರಲಿಲ್ಲ. ಅವರು ಹೊಟ್ಟೆ ಒಳಗೇನೋ ಗಡ್ಡೆ ಆಗಿತ್ತು ಅಂತೇಳಿ ಅದನ್ನು ನಾನು ಆಪ್ರೇಷನ್ ಇಲ್ದಾರೆ ವಾಸಿ ಮಾಡ್ತೀನಿ ಅಂಥೇಳಿ ಡಾಕ್ಟ್ರು ವಾಸಿ ಮಾಡಿದರು. ಹಂಗಾಗಿ ನಾವು ಅಲ್ಲಿಗೆ ಹೋಸಳು ಪರ್ಮನೆಂಟ್ ಆಗಬೇಕು, ಆ ಆಸ್ಪತ್ರೆ, ಆ ಮನೆ, ಆ ಡಾಕ್ಟ್ರು ಎಲ್ಲದಕ್ಕೂ. ಹಂಗಾಗಿ ನನಗೀಗ 53 ವರ್ಷ ಈ ಅಲ್ಲೇ ಹೋಗ್ತಿದ್ದೆ ಭಜನೆಗೆ, ಅಲ್ಲೇ ಎಲ್ಲ ಪೂಜೆ ಎಲ್ಲ ಸಲ್ಲಿಸೋದು ಎಲ್ಲ ಮಾಡ್ತಿದ್ದೆ. ಈಗ ನನಗದು ನನ್ನ ಮಗಳು ಮನೆ ಮಗ್ಳಿಗೆ ಒಬ್ಬರು ಶ್ರೀನಾಥ್ ಸರ್ ಅಂತ ಅವರು ಬಾಡಿಗೆ ಇದ್ರು, ಅಲ್ಲಿ ಬಾಡಿಗೆ ಇದ್ರು. ನಾನು ದೇವಸ್ಥಾನಕ್ಕೆ ಹೊರಟೆ. ನನಗೆ ಒಂದು ಸ್ವಲ್ಪ ಭಾಳ ಚಟ, ದತ್ತಾತ್ರೇಯ ದೇವಸ್ಥಾನಕ್ಕೆ ಬರ್ರಿ ಭಾಗ್ಯಮರೆ ಹೋಗೋಣ ಅಂತೇಳಿ. ಇವರು ಇಲ್ಲಿ ಬರ್ತಾರೆ, ಅವ್ರು ತುಂಬ ಅವ್ರ ಹೆಸರೇನೋ ಐತೆ, ಲಕ್ಷ್ಮೀನ, ಅವರು ಅಕ್ಕ ತಂಗಿಯರು, ಭಾಗ್ಯಮ್ಮ ಅಂತ, ಟೈಲರಿಂಗ್ ಭಾಗ್ಯಮ್ಮ. ಅವರು ಬರ್ರಿ ಹೋಗೋಣ ಅಂತ ತುಂಬ ಕಾಲದ ಅಲ್ಲೇ ಭಾಳ ಹೊತ್ತು ನಿಂತ್ಕೊಂಡೆ ಹಿಂಗೆ ಮನೆ ಮುಂದೆ. ಎಷ್ಟೊತ್ತಿಗೂ ಬರಲಿಲ್ಲ. ಅಯ್ಯೋ ಇವಳೆಲ್ಲಿ ಕೂಗ್ತಾಳೋ ಏನೋ ಕೆಲಸ ಇರುತ್ತೆ ಅಂತ ಒಂದು ಕಡೆ ಮಗಳು. ಆಮೇಲೆ ನಾನು ಬಿಟ್ಟೋದ್ರೆ ಸಮಾಧಾನ ಇಲ್ಲ, ಜಲ್ದಿ ಹೋಗಿ ಬಂದುಬಿಡೋಣ ಅಂತ ಹೊರಟೆ. ಆವಾಗ ಭಾಗ್ಯಮ್ಮರು ತಡೀರಿ ನಮ್ಮರು ಆಯಪ್ಪ ಒಂಚೂರು ಊರ್ಕ ಆಯವ ಸಮಾಧಾನ ಎಲ್ಲ ಜೋಡಿಸ್ಬತ್ನಿ ಅಂತು. ಜಲ್ದಿ ಬರಲೇ ಇಲ್ಲ. ಅಯ್ಯೋ ದೇವ್ರೆ ಬರಲೇ ಇಲ್ಲ ಅನ್ನೋದ್ರ ನನಗೆ ಕಿವಿಗೆ ಕೇಳಿಸ್ತು, ದಿಗಂಬರ ದತ್ತ ಅಲ್ಲೇ ನಾವೆಲ್ಲ ದೇವಸ್ಥಾನದಾಗೆ ಆಡ್ತಿದ್ವಿ, ಇಲ್ಲಿ ಯಾರೋ ಆಡ್ತಾ ಇದ್ದಾರೆ ಅಂತ ನಾನು ಬೇಗ ಮನಸ್ಸಂಗೆ ಹೇಳ್ಕೊಂಡು ಬಂದು ಆ ಶಬ್ದ ನನಗೆ ಅವರು ಅಚ್ಚ ಹೊಸಬ್ರು. ನಾನೇನು ಮಾಡಿದೆ, ಈ ಬ್ರಾಹ್ಮಣರು ಮತ್ತು ಮಡಿವಂತಿಕೆ ಭಾಳಷ್ಟು ನೋಡಿದ್ದೆ. ನಾವು ಸ್ನಾನ ಮಾಡಿರಲಿ ಏನೇ ಮಾಡಿರಲಿ ಅವ್ರ ಮಡಿವಂತಿಕೆ ಅಥವಾ ದೂರ ಸರ್ಕೊಳ್ಳೋದ ಏನೋ ಒಂದು ಸೂಕ್ಷ್ಮೆ. ಆ ಮಡಿವಂತಿಕೆಯಲ್ಲಿ ನನಗೆ ಸ್ವಲ್ಪ ನೋವುಗಳಾಗ್ತಿದ್ವು. ಯಾಕಬೇಕು ಒಳಗೆ ಇಟ್ಕೊಂಡವ್ರೆ ಅಂತ ಅಲ್ಲೇ ನಿಂತ್ಕೊಂಡು ಹಂಗೇ ನಿಂತ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಎಷ್ಟೊತ್ತು ನಿಂತ್ಕೊಂಡು ಬನ್ನಿ ಅಂತ ಕರೆದು ಆ ಇದ್ರ ಮುಂದೆ ಕೂರಿಸಿದ್ರು ನನಗೆ ಇವ್ರದ್ದು ಯಾರ್ದು ಏನು ಗೊತ್ತಿಲ್ಲ. ಆಮೇಲೆ ನನಗಲ್ಲಿ ಒಬ್ಬನೇ